ಸಾರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು, ನೀವು ದೊಡ್ಡ ಮಕ್ಳಿಗೆ ಮಾತ್ರ ಹೇಳ್ತಾ ಇರ್ತೀರಾ, ಹಾಗೆ ಒಂದ್ ಸ್ವಲ್ಪ ಚಿಕ್ಕ ಮಕ್ಳ ವಿಷಯನ ಮಾತಾಡಿ, ಅವ್ರಿಗೆ ಎಕ್ಸಾಮ್ಗೆ ಹೇಗ್ ಓದಿಸೋದು, ಅವ್ರನ್ನ ಹೆಂಗ್ ಕೂರ್ಸೋದು, ಹೇಳಿದ್ ಮತ್ ಕೇಳ್ತಾ ಇರಲ್ಲ, ಏನಾದ್ರು ಟಿಪ್ಸ್ ಇದೆಯಾ, ಮಕ್ಳು ಮಾರ್ಕ್ಸ್ ತೆಗಿಬೇಕಲ್ಲ ಏನ್ ಮಾಡೋದು ಅಂತ ಕೇಳ್ತಿದ್ರಿ. ಸೊ ನನಗೆ ತಿಳಿದ ಮಟ್ಟಿಗಿನ ಒಂದಿಷ್ಟು ಸಲಹೆಯನ್ನ ಅದ್ರ ಬಗ್ಗೆ ಕೊಡಬಹುದು. ಸೊ ಇದು ಉಪಯೋಗಕ್ಕೆ ಬಂದ್ರೆ ಉಪಯೋಗಿಸ್ಕೊಳ್ಳಿ, ಓಕೆನಾ. ಮೊದ್ಲಿಗೆ ಚಿಕ್ಕ ಮಕ್ಳು ಹೇಳ್ತಾರಲ್ಲ, ಯಾವ ವಯಸ್ಸಿನ ಮಕ್ಳು ಅಂತ ಹೇಳಿದ್ರೆ ಇವಾಗ ಫಸ್ಟ್ ಚಿಕ್ಕ ಮಕ್ಳಿಗೆನೆ ಶುರುವಾಗಿರುತ್ತೆ ಎಕ್ಸಾಮ್ ಅನ್ನೋದು. ನಾವು ಮೊದ್ಲಿಗೆನೆ ಭಯ ಹುಟ್ಟಿಸ್ಬಿಡ್ತಿರ್ತೀವಿ, ಸಣ್ಣ ವಯಸ್ಸಿಗೆನೆ ಎಕ್ಸಾಮ್ 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 ಅಂತ ಭಯ ಹುಟ್ಟಿಸ್ತೀವಿ. ಸೊ ನನ್ನ ಕೇಳಕ್ ಹೋದ್ರೆ ಆ ಮಗು ಆಟ ಆಡ್ತಾ ಖುಷಿ ಪಡ್ತಾ ಎಕ್ಸಾಮ್ ಇಂದ ಒಂದು ಭಯ ಇಲ್ದೆ ಅದು ಬೆಳಿಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಅದನ್ನ ಎಕ್ಸಾಮ್ ಭಯ ಹುಟ್ಟಿಸಿದ್ರೆ ಆ 10th ಬರೋ ಟೈಮಿಗೆ ಅದರ ಒಂದು ಮನ್ಸಿನಲ್ಲಿ ಉಳಿದಿರುತ್ತಲ್ಲ ಭಯ, ಅದ್ರ ರಿಸಲ್ಟ್ ಕೂಡ ಹಾಗೆ ಬರುತ್ತೆ. ಸೊ ಹಾಗಾಗಿ ಅತಿ ಚಿಕ್ಕ ಮಕ್ಕಳಿಗೆ ಎಕ್ಸಾಮ್ ಅನ್ನೋ ಒಂದು ವರ್ಡ್ ಅನ್ನ ಅತಿಯಾಗಿ ಉಪಯೋಗಿಸ್ಬೇಡಿ. ಅದು ಖುಷಿಯಿಂದ ಬರೀಲಿ. ಹೇಗ್ ಮಾಡ್ಬೇಕು ಅಂತಂದ್ರೆ, ನನಗ್ ಗೊತ್ತಿರೋದು ಮೊದ್ಲಿಗೆ ನಾನು ಡಿವೈಡ್ ಮಾಡ್ತೀನಿ. ಚಿಕ್ಕ ಮಕ್ಳು ಅಂತ ಹೇಳಿದ್ರೆ ಅಪ್ ಟು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತಗೋಣ. ಸೊ ಆ ಮಕ್ಳಿಗೆ ಓದಿಸುವಾಗ, ಅದ್ರಲ್ಲಿ LKG UKG ಮಕ್ಳಿಗೆ ಓದಿಸುವಾಗಂತೂ ತುಂಬಾ ಪೇಶನ್ಸ್ ಬೇಕಾಗುತ್ತೆ. ಯಾಕಂದ್ರೆ ಅವರು ಒಂದ್ ಕಡೆ ನಿಂತಲ್ಲಿ ನಿಲ್ಲಲ್ಲ, ಹೇಳಿದ್ ಮತ್ತೆ ಕೇಳಲ್ಲ. ಸೊ ಅವ್ರಿಗೆ ಹೇಳ್ಕೊಡುವಂತ ಒಂದು ಪೇಶನ್ಸ್ ಇರ್ಬೇಕು ನಮ್ಗೆ. ಅವ್ರು ಖುಷಿಯಾಗಿ ಕಲಿಬೇಕು ಅಂತಂದ್ರೆ ಅವ್ರಿಗೆ ಅವ್ರ ಮಟ್ಟಕ್ಕೆ ನಾವು ಇಳಿಬೇಕಾಗತ್ತೆ. ನಮ್ಮ ದೊಡ್ಡ ದೊಡ್ಡ ವರ್ಡ್ಗಳು, ದೊಡ್ಡ ದೊಡ್ಡ ಭಾಷೆಗಳು, ದೊಡ್ಡ ದೊಡ್ಡ ಮಾತುಗಳು ಅವರಿಗೆ ಅರ್ಥ ಆಗೋದಿಲ್ಲ. ಆ ಭಾಷೆಯನ್ನ ಅವರ ಮಟ್ಟಕ್ಕೆ ಇಳಿದು ಹೇಳ್ಕೊಡುವಂತದ್ದು ನಮಗ್ ಗೊತ್ತಿರ್ಬೇಕು. ನಾವು ಸ್ಕೂಲಿಗೆ ಕಲ್ಸಿದೀವಿ ಮೇಡಮ್ ಅಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಯಾವ್ದು ನಡೆಯಲ್ಲ. ಸೊ ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಈಗ ಅಡ್ಗೆ ಮನೆಯಲ್ಲಿ ನಾವು ಏನೋ ಮಾಡ್ತಾ ಇರ್ತೀವಿ, ಅವ್ರನ್ನು ಕೂರಿಸ್ಕೊಂಡು ಒಂದು ಹಣ್ಣಿದೆ, ಈಗ ಒಂದ್ ದ್ರಾಕ್ಷಿ ಹಣ್ಣಿದೆ, ಒಂದ್ ಮಾಸೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಒಂದ್ 4 ದ್ರಾಕ್ಷಿನ ಒಂದ್ ಪ್ಲೇಟಿಗೆ ಹಾಕ್ಬಿಟ್ಟು ಇನ್ನೊಂದ್ ಪ್ಲೇಟ್ ಅಲ್ಲಿ ಇನ್ನೊಂದ್ 4 ದ್ರಾಕ್ಷಿ ಇಟ್ಬಿಟ್ಟು ಇದನ್ನ ಕೂಡ್ಸು, ಎಷ್ಟು ಬರುತ್ತೆ ಆ ತರ ಲೆಕ್ಕಗಳು. ಅಂದ್ರೆ ತಿನ್ನಕ್ಕಿಂತ ಮುಂಚೆ, ತೊಳೆದ ತಕ್ಷಣ ತಿನ್ನಕ್ ಕೊಡಕ್ಕಿಂತ ಮುಂಚೆ ಅದ್ರಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡು ಅನ್ನೋದಾಗಿರ್ಬೋದು. ಹಾಗೆ ಯಾವ್ದಾದ್ರು ಅವ್ರಿಗೆ ಈ ತರ ಸಣ್ಣ ಪುಟ್ಟ ಖುಷಿಗಳನ್ನ ಕೊಡ್ತಾ ಕೊಡ್ತಾ ಮ್ಯಾಥ್ಸ್ ಅನ್ನ ಅವ್ರಿಗೆ ಇಷ್ಟಪಡಿಸ್ಬೇಕು. ಡೈರೆಕ್ಟ್ ಆಗಿ ನಾವು ಹೇಳ್ಬಿಟ್ಟು 4+4 ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಅದು ಅಷ್ಟು ಕ್ಯೂರಿಯಾಸಿಟಿ ಬರೋದಿಲ್ಲ. ಹಾಗೆ ನಮ್ಮ ಹತ್ರ ಇರೋ ಒಂದಿಷ್ಟು ಅಮೌಂಟ್ಸ್ ಏನಾದ್ರು ಇದ್ರೆ, 5 rupees ಮತ್ತೆ 5 rupees ಇವೆರಡನ್ನ ಕೂಡ್ಸಿದ್ರೆ, ನೋಡಿ ಇದು 5 rupees, ಇದು 5 rupees, ಇವೆರಡನ್ನ ಸೇರಿಸಿದ್ರೆ ಎಷ್ಟಾಗತ್ತೆ. ಈ ತರ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇರೋದಾಗಿರ್ಬಹುದು, ನಾವು ಬಳಸುವಂತಹ ವಸ್ತುಗಳನ್ನೆಲ್ಲ ತೋರಿಸಿ ಮೈನಸ್ ಪ್ಲಸ್ ಮಲ್ಟಿಫಿಕೇಶನ್ ಇವನ್ನೆಲ್ಲ ಹೇಳ್ಕೊಡ್ತಾ ಬಂದಾಗ ಅವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ನಾವು ಅದನ್ನ ಪುಸ್ತಕದಲ್ಲಿಂದ ಹೊರಗಡೆ ಬರ್ಬೇಕಾಗತ್ತೆ. ಇದು ಚಿಕ್ಕ ಮಕ್ಳಿಗೆ ಹೇಳ್ಕೊಡೋದು. ಇದು ಮ್ಯಾಥ್ಸ್ ಆಯ್ತು. ಹಾಗೆ ಸೈನ್ಸ್ ಕೂಡ ಹಾಗೇನೆ. ಪಾರ್ಟ್ಸ್ ತೋರ್ಸೋದಕ್ಕಿಂತ ಹೆಚ್ಚು ಒಂದು ನಮ್ಮ ಕಣ್ಣು ಮುಖ ಆ ಮಗುಗೆ ಟಚ್ ಮಾಡಿ ಫೀಲ್ ಮಾಡಿ ಇದು ಕಣ್ಣು ಆತರ ತೋರ್ಸಿದಾಗ, ಗೊಂಬೆನ ಇಟ್ಕೊಂಡು ತೋರ್ಸಿದಾಗ, ಆಮೇಲೆ ಅದನ್ನ ಡ್ರಾ ಮಾಡಿ ತೋರ್ಸು, ನೀನು ಒಂದ್ ಡ್ರಾ ಮಾಡಿ ಆ ಮಗುಗೆ ಕಣ್ಣು ಬಿಡ್ಸು, ಕಿವಿ ಬಿಡ್ಸು, ಕೂದಲು ಬಿಡ್ಸು, ಆಮೇಲೆ ಅದ್ ಕಲರ್ ಮಾಡು ಅಂದಾಗ ಮಗು ಕಾನ್ಸಂಟ್ರೇಷನ್ ಕೊಟ್ಟು ಏನ್ ಮಾಡುತ್ತೆ, ಅದನ್ನ ಮಾಡಕ್ ಶುರು ಆಗತ್ತೆ. ಆವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ ಒಂದು ಸೈನ್ಸು ಕಲ್ತಂಗಾಗುತ್ತೆ. ಸೈನ್ಸ್ ಮೀನ್ಸ್ EVS ಅನ್ಕೊಳ್ಳಿ. ಸೈನ್ಸು ಕಲಿಯುತ್ತೆ, ಅದನ್ನ ನೆನಪಲ್ಲಿ ಕೂಡ ಇಟ್ಕೊಳುತ್ತೆ, ಅದನ್ನ ಎಂಜಾಯ್ ಮಾಡುತ್ತೆ. ಹಾಗೆ ಆ ಮಗುವಿನ ಮೆಮೊರಿ ಪವರ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಪದೇ ಪದೇ ಹೋಗ್ತಾ ಬರ್ತಾ ಕೇಳ್ಬೇಕು, ರಿಪೀಟ್ ಮಾಡ್ಬೇಕು. ಅವಾಗ ಕಲ್ತೆ ನೀನು ಹೇಳು ಅನ್ನೋದನ್ನ ಹೇಳಿದಾಗ ಅದು ಖುಷಿಯಾಗಿ ಕಲಿಯತ್ತೆ. ಹಾಗೆ ಲ್ಯಾಂಗ್ವೇಜ್ ಕೂಡ ಹಾಗೇನೆ, ಮಾತಾಡಿಸ್ತಾನೆ ಇರ್ಬೇಕು ಮಕ್ಳನ್ನ. ಆವಾಗ ಅವರ ನಾಲಿಗೆ ಅನ್ನೋದು ತುಂಬಾ ಚೆನ್ನಾಗಿ ಕೆಲ್ಸವನ್ನ ಮಾಡುತ್ತೆ. ಇದೆಲ್ಲೋ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ. ಸೊ ಹಾಗೆ ಸ್ವಲ್ಪ ಒಂದು 6th 7th ಹೈಯರ್ ಸ್ವಲ್ಪ ತಗೊಂಡ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಎಲ್ಲವೂ ಅಷ್ಟೇ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಎಕ್ಸಾಮ್ ಬಂದಾಗ ಮಾತ್ರ ನಾವು ಬುಕ್ಸ್ ಹಿಡಿಯೋ ಒಂದು ಅಭ್ಯಾಸವನ್ನ ಇಟ್ಕೊಂಡ್ರಂದ್ರೆ ಯಾವ ಮಕ್ಳು ರಿಸಲ್ಟ್ ತರೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ, ಸ್ಕೂಲ್ ಸ್ಟಾರ್ಟ್ ಆದಾಗ್ಲಿಂದಲೇ ಅವರಿಗೆ ಡೈಲಿ ಪಾಠವನ್ನ ಮಾಡಿದ್ಮೇಲೆ ಓದಿಸುವಂತ ಪರಿಪಾಠವನ್ನ ಇಟ್ಕೋಬೇಕಾಗತ್ತೆ. ಈಗ ಎಲ್ರು ಬ್ಯುಸಿ ಇರೋದ್ರಿಂದಾಗಿ ಅದು ಸ್ವಲ್ಪ ಕಷ್ಟ ಆಗಬಹುದು. ಬಟ್ ನಮ್ಮ ಗಮನ ಎಷ್ಟಿರುತ್ತೋ ಅಷ್ಟೇ ಹುಷಾರಾಗಿ ಮಕ್ಳು ಕೆಲ್ಸವನ್ನ ಮಾಡ್ತಾರೆ. ನನ್ ಕೇಳಕ್ ಹೋದ್ರೆ ಇಲ್ಲೂ ಕೂಡ ಅಷ್ಟೇನೆ. ಸ್ಕೂಲಿಂದ ಬರ್ತಾರೆ, ಮತ್ತೆ ಟ್ಯೂಷನ್ ಕಳಿಸ್ತೀವಿ. ಅವರು
ಅಲ್ಲೂ ಓದೋದು ಅಷ್ಟೇ ಇರುತ್ತೆ, ಇಲ್ಲೂ ಓದೋದು ಕೂಡ ಅಷ್ಟೇ ಇರುತ್ತೆ. ಒಬ್ರು ಪೇರೆಂಟ್ಸ್ ಹಾಕಿದ್ರು, ಮೇಡಮ್ ನಾವು ಹೇಳ್ಕೊಡೋದಕ್ ಆಗೋದಿಲ್ಲ, ಬಿಸಿ ಇರ್ತೀವಿ, ಹಾಗನ್ಬಿಟ್ಟು ಸ್ವಲ್ಪ ಟಫ್ ಆಗುತ್ತೆ ಅಂದ್ಬಿಟ್ಟು ಮ್ಯಾಥ್ಸ್ ಸೈನ್ಸ್ಗೆ ಟ್ಯೂಷನ್ ಕಳಿಸಿದ್ವಿ. ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಟ್ಯೂಷನ್ ಅಲ್ಲೂ ಕೂಡ ಅವ್ನ್ ಏನು ಚೆನ್ನಾಗಿ ಮಾಡ್ತಾ ಇಲ್ಲ, ಹೇಗ್ ಮಾಡೋದು ಅಂತಾನು ಕೂಡ ಕೇಳಿದ್ರೆ. ಸೊ ರೀಸನ್ ಇಷ್ಟೇ. ಅವ್ರಿಗೆ ಏನ್ ಅನ್ಕೊಂತಾರೆ ಗೊತ್ತಾ, ಸ್ಕೂಲಲ್ಲಿ ಸರಿಯಾಗಿ ಪಾಠ ಕೇಳಲ್ಲ, ಯಾಕಂದ್ರೆ ಟ್ಯೂಷನ್ ಕಳಿಸ್ತಾರೆ, ಅಲ್ಲಿ ಕೇಳ್ಕೊಂಡ್ರಾಯ್ತು ಅಂತ ಅವ್ರ ಮನ್ಸು ಅವ್ರಿಗೆ ಹೇಳ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಕಡಿಮೆ ಆದ್ಮೇಲೆ ಅಲ್ಲಿ ಟ್ಯೂಷನ್ ಅಲ್ಲಿ ಇಲ್ಲಿ ಸ್ಕೂಲಿಂದ ಬಂದೇ ಟಯರ್ಡ್ ಆಗಿರ್ತಾರೆ, ಅಲ್ಲಿ ಅವನ ಮನಸ್ಸು ದೇಹ ಎರಡು ಸಪೋರ್ಟ್ ಮಾಡ್ತಿರಲ್ಲ, ಅಲ್ಲೂ ಕೂಡ ಅಷ್ಟೇ ಆಗತ್ತೆ. ಅದಕ್ಕೆ ಹೇಳಿರೋದು, ಮಕ್ಳು ತಾವಾಗಿ ಇಷ್ಟಪಟ್ಟು ಕಲಿಯೋ ವಾತಾವರಣವನ್ನ ಮೊದ್ಲಿಗೆನೆ ನಾವು ಮಾಡ್ಬೇಕಾಗತ್ತೆ. ನಾನು ಅದಕ್ಕೋಸ್ಕರನೇ ನಿಮ್ಗೆ ಹೇಳಿದ್ದು, ನಾನೊಂದು ವಿಡಿಯೋವನ್ನ ಮಾಡುವ ಪ್ಲಾನ್ ಅಲ್ಲಿ ಇದ್ದೀನಿ. ಈ ವರ್ಷದ್ದು ಬಿಟ್ಬಿಡಿ, ಇವಾಗ ಇನ್ನೇನು ಫೈನಲ್ ಆಗಿ ಏನು ಮಾಡಕ್ಕಾಗಲ್ಲ. ಆ ಮಗು ಎಷ್ಟು ತಿಳಿದಿದೆಯೋ, ಆ ಮಗು ಎಷ್ಟು ಓದಿದೆಯೋ ಅದನ್ನ ಎಕ್ಸಾಮ್ಗೆ ಬರ್ಬಿಡ್ಲಿ. ನೆಕ್ಸ್ಟ್ ಇನ್ನು ಜೂನ್ ಸ್ಕೂಲ್ ಸ್ಟಾರ್ಟ್ ಆಗೋ ಮುನ್ನ ನಾವು ಪೋಷಕರಾಗಿ ಮಕ್ಕಳ ವಿಷಯದಲ್ಲಿ ಯಾವ ಎಚ್ಚರಿಕೆಯನ್ನು ತಗೊಂಡ್ರೆ 1 ವರ್ಷ ಆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ನಾನು ಅದನ್ನ ಹೇಳ್ಕೊಡ್ತೀನಿ, ಯಾವ ತರ ಮಾಡ್ಬೇಕು ಅಂತ. ನಾನ್ ನಿಮ್ಗೆ ಕಳೆದ ವಿಡಿಯೋದಲ್ಲೇ ಪ್ರಾಮಿಸ್ ಮಾಡಿದ್ದೆ, ನನಗೆ 1 ವರ್ಷ ಅವಧಿ ಕೊಡಿ, ನಾನು ನಿಮ್ಗೆಲ್ಲ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಅಂತ. ನಾನು ಟೀಚರ್ ಆಗಿ ನಾನು ಸ್ಕೂಲಲ್ಲಿ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ, ಅಥವಾ ನನ್ನ ಮನೆಯಲ್ಲಿರೋ ಮಕ್ಕಳ ಮೇಲೂ ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಯಾವ ರೀತಿ ಹೇಳ್ಕೊಟ್ರೆ, ಯಾವ ರೀತಿ ಅವ್ರನ್ನ ಸ್ಟಾರ್ಟಿಗೆಲ್ಲ ಶುರು ಮಾಡ್ಬೇಕು. ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗತ್ತೆ, ಸ್ಕೂಲಿಗೆ ಸ್ಟಾರ್ಟ್ ಆಗಿರೋ 15 ದಿವಸ ಮುಂಚೆನೆ ಮಕ್ಕಳನ್ನ ನಾವು ರೆಡಿ ಮಾಡ್ಬೇಕು. ಅಂದ್ರೆ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಅಲ್ಲ, ಮಕ್ಳೇ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ಬೇಕು, ಮಕ್ಳೇ ಇಷ್ಟಪಟ್ಟು ಸಬ್ಜೆಕ್ಟ್ ಕಲಿಬೇಕು, ಮಕ್ಳೇ ಇಷ್ಟಪಟ್ಟು ಮನೆಗ್ ಬಂದು ಓದ್ಬೇಕು, ಮಕ್ಳೇ ಇಷ್ಟಪಟ್ಟು ಎಕ್ಸಾಮ್ ಬರೀಬೇಕು. ಆ ರೀತಿ ಆದಾಗ ನಿಮ್ಮ ಟೆನ್ಷನ್ ಕೂಡ ಕಮ್ಮಿ ಆಗತ್ತೆ, ಮೈಂಡ್ ಫ್ರೀ ಆಗತ್ತೆ. ಕರೆಕ್ಟಾ? ಸೊ ಅದನ್ನ ಖಂಡಿತ ಮಾಡೋಣ. ಈ ಸಾರಿ ಯಾರಾದ್ರೂ ಮಕ್ಳು ಓದ್ತಾ ಇಲ್ಲ ಅಥವಾ ಟೆನ್ಷನ್ ಏನು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಮುಂದಿನ ವಿಡಿಯೋವನ್ನ ಇದಕ್ಕೇನೆ ಡೆಡಿಕೇಟ್ ಮಾಡ್ತೀನಿ. ಅಂದ್ರೆ ಮಕ್ಕಳನ್ನ ಓದಿಸೋದ್ ಬಗ್ಗೆ, ಮಾರ್ಕ್ಸ್ ತೆಗ್ಸೋದ್ ಬಗ್ಗೆ, ಅವರೇ ಇಷ್ಟಪಟ್ಟು ಓದೋದ್ರ ಬಗ್ಗೆ. ಇದೇ ನನ್ನ ನೆಕ್ಸ್ಟ್ ವಿಡಿಯೋ ಬರುವಂತದ್ದು. ಸೊ ಇದಕ್ಕಿಂತ ಹೆಚ್ಚಿಗೆ ಹೇಳೋದಕ್ಕೆ ಸದ್ಯ ಇದ್ರಲ್ಲಿ ಏನು ಇಲ್ಲ ಅನ್ಸುತ್ತೆ. ಒಟ್ನಲ್ಲಿ ಚಿಕ್ಕ ಮಕ್ಕಳ ಎಕ್ಸಾಮ್ ಬಗ್ಗೆ ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ, ಮಕ್ಕಳಿಗೂ ಟೆನ್ಷನ್ ಕೊಡ್ಬೇಡಿ. ಎಷ್ಟು ಸಾಧ್ಯನೋ ಅದನ್ನ ನಿಧಾನಕ್ಕೆ ಹೇಳಿ ಒಪ್ಸಿ, ಅವರ ಹಠ ಮಾಡಿದ್ರಂತ ನೀವು ಹಠ ಕೇಳಿಬೇಡಿ. ಯಾಕಂದ್ರೆ ಮಕ್ಕಳು ಕ್ರಮೇಣ ನಮ್ಮನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಒಂದು ಪರಿಸ್ಥಿತಿ ಯಾರಿಗೂ ಬೇಡ. ಹಾಗಾಗಿ ಯೋಚಿಸಿ ಮಕ್ಳ ಹತ್ರ ಮಾತಾಡಿ, ಮಕ್ಕಳನ್ನ ಚುಚ್ಚು ಮಾತಿನಿಂದ ಮನ್ಸನ್ನ ನೋಯಿಸ್ಬೇಡಿ. ಅವ್ರು ಯಾವತ್ತೂ ಮತ್ತೆ ಓದೋದಕ್ಕೆ ಶುರು ಮಾಡೋದಿಲ್ಲ, ನಿಮ್ಗೆ ಕಷ್ಟ ಆಗುತ್ತೆ ಆಮೇಲೆ. ಅದಕ್ಕೋಸ್ಕರ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ನಂದು ಬರುವಂತದ್ದು ಮಕ್ಕಳನ್ನ ಹೇಗೆ ಓದಿಸ್ಬೇಕು, ಮಕ್ಕಳೇ ಸ್ವತಃ ಇಂಟ್ರೆಸ್ಟ್ ಪಟ್ಕೊಂಡು ಆಸಕ್ತಿ ವಹಿಸಿ ಎಕ್ಸಾಮ್ ಬರೆದು ಮಾರ್ಕ್ಸ್ ಅನ್ನ ಹೇಗೆ ಗಳಿಸಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಇಷ್ಟು ಹೊತ್ತು ವಿಡಿಯೋವನ್ನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.